ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ಮತ್ತೊಂದು ಬಾರಿ ಒಂದು ಸಂದೇಶವನ್ನು ಹಂಚಿಕೊಳ್ಳುವುದಕ್ಕೆ ದೇವರು ಕೊಟ್ಟಂಥ ಒಂದು ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ಈ ದಿನದ ಒಂದು ಚಿಂತನೆಗಾಗಿ ಒಂದು ಸಂದೇಶವನ್ನು ಧ್ಯಾನ ಮಾಡೋಣ. ಸಂದೇಶದ ಭಾಗಕ್ಕಾಗಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅದರ 16ನೇ ವಚನವನ್ನು ಓದಿಕೊಳ್ಳೋಣ. ಈ ವಾಕ್ಯ ಈ ರೀತಿಯಾಗಿ ಹೇಳಲ್ಪಡ್ತದೆ: ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಅನೇಕ ಬಾರಿ ಈ ವಾಕ್ಯವನ್ನು ನೀವು ಕೇಳಿದ್ದೀರಿ, ಧ್ಯಾನ ಮಾಡಿದ್ದೀರಿ. ಆದರೆ ಈ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾದಂಥ ವ್ಯಕ್ತಿ ಹೇಗಿರಬೇಕು, ಅವನ ಪರಿಶುದ್ಧ ಜೀವಿತಕ್ಕೆ ಬೇಕಾದಂಥ ಇಲ್ಲಿ ದೇವರ ವಾಕ್ಯಗಳನ್ನು ನಾವಿಲ್ಲಿ ಕಾಣ್ತೇವೆ. ಆದ್ದರಿಂದ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನ ವಾಕ್ಯಗಳು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಎಂಬುದಾಗಿ ನಾವು ನೋಡುವಾಗ ವಾಕ್ಯದಲ್ಲಿ ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದು, ಕ್ರಿಸ್ತನ ವಾಕ್ಯಗಳಲ್ಲಿ ಜೀವಿಸುವುದು ಆಗಿದೆ ಪ್ರಿಯರೇ. ಆದ್ದರಿಂದ ಇಲ್ಲಿ ನಾವು ಹೇಳ್ತೀವಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ. ಯಾಕೆ ಸಕಲ ಜ್ಞಾನದಿಂದ ಕೂಡಿದವರಾಗಿ ಎಂಬುದಾಗಿ ನಾವು ನೋಡೋದಾದರೆ, ನಾವು ಈ ಲೋಕದಲ್ಲಿರುವ ಅಜ್ಞಾನಿಗಳ ಹಾಗೆ ದುರ್ನಡತೆ ಉಳ್ಳವರಾಗಿ ಜೀವಿಸಬಾರ್ದು. ನಾವು ಕ್ರಿಸ್ತನ ರಾಯಭಾರಿಗಳಾಗಿ, ಆತನ ಪ್ರತಿನಿಧಿಗಳಾಗಿ, ಆತನ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಏನು ಮಾಡಬೇಕು, ಜೀವಿಸ್ತಿರುವಾಗ ನಾವು ಸಕಲ ಜ್ಞಾನದಿಂದ ಕೂಡಿದವರಾಗಿ ನಾವು ಜೀವಿಸಲಿಕ್ಕೆ ಏನಾಗ್ತದೆ, ಈ ವಾಕ್ಯಗಳು ನಮಗೇನು ಮಾಡ್ತದೆ, ನಮ್ಮನ್ನು ರೂಪಾಂತರವನ್ನು ಪಡಿಸುವಂಥದ್ದಾಗಿದೆ ಪ್ರಿಯರೇ. ಆದ್ದರಿಂದ ಕ್ರಿಸ್ತನ ವಾಕ್ಯಗಳು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡುವಾಗ ನಾವು ಏನಾಗ್ತದೆ ಅಂದರೆ ಆತ್ಮಭರಿತರಾಗಿ ಜೀವಿಸಲಿಕ್ಕೆ ಸಹಾಯವಾಗ್ತದೆ. ಹೇಗೆಂಬುದಾಗಿ ನಾವು ನೋಡೋದಾದರೆ, ಈ ವಾಕ್ಯ ಎಂಬುದು ಏನಿದೆಯಲ್ಲ, ಇದು ಕರ್ತನಾದ ಯೇಸು ಕ್ರಿಸ್ತರು ಹೇಳಿದ್ದಾರೆ. ಏನಂತೆ ಎಂಬುದಾಗಿ ನಾವು ನೋಡಿದರೆ, ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನದಲ್ಲಿ, ನನ್ನ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಇವೆ ಎಂಬುದಾಗಿ. ಯಾವಾಗ ನಾವು ದೇವರ ವಾಕ್ಯಕ್ಕೆ ಆಸಕ್ತಿ ಉಳ್ಳವರಾಗಿ ವಿಧೇಯರಾಗಿ ಅವನ್ನು ಹಗಲಿರುಳು ನಾವು ಧ್ಯಾನಿಸ್ತೇವೋ, ಆವಾಗ ನಮ್ಮಲ್ಲಿ ಆ ಆತ್ಮನು, ಪವಿತ್ರ ಆತ್ಮನು ಸಕಲ ವಿಷಯದಲ್ಲಿ ಸಕಲ ಜ್ಞಾನದಿಂದ ಬಾಳುವಂತೆ ನಮಗೇನು ಮಾಡ್ತಾನೆ, ಸಹಾಯ ಮಾಡ್ತಾನೆ ಪ್ರಿಯರೇ. ಆದ್ದರಿಂದ ಈ ವಚನದಲ್ಲಿ ನಾವು ನೋಡ್ತೇವೆ, ಹೀಗೆ ಮಾಡುವಾಗ ನಾವು ಏನಾಗ್ತೇವೆ, ಶಿಷ್ಯರಾಗಿ ಕಾಣಲ್ಪಡಿಸ್ತೇವೆ. ನೋಡಿ, ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳ್ರಿ, ಬುದ್ಧಿ ಹೇಳಿಕೊಳ್ಳ್ರಿ ಅಂದರೆ ನೋಡ್ರಿ, ಉಪದೇಶ ಮಾಡುವವನು ಎಂಬುದಾಗಿ ನಾವು ನೋಡೋದಾದರೆ ಕಲಿಯುವವನು ಮಾತ್ರ ಉಪದೇಶ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಈ ವಾಕ್ಯದ ಭಾಗದಲ್ಲಿ ನೋಡುವಾಗ ನಾವು ಶಿಷ್ಯರಾಗಿದ್ದೇವೆ. ಕಲಿಯುವವರು ಮತ್ತು ಕಲಿಸುವರು, ಇವನು ಇಂಥ ಮನುಷ್ಯನು ಏನಾಗಿದ್ದಾನೆ, ಒಬ್ಬ ಯೇಸುವಿಗೆ ಶಿಷ್ಯನಾಗಿದ್ದಾನೆ, ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥ ಒಬ್ಬ ಶಿಷ್ಯನಾಗಿದ್ದಾನೆ ಮತ್ತು ಗುರುವಿನ ಹಾಗೆ ಇರುವಂಥವನೇ ಶಿಷ್ಯನು. ಆವಾಗ ನಾವು ಏನಾಗ್ತೇವೆ ಅಂತ ಹೇಳಿದ್ರೆ, ನಾವು ಸಕಲ ಜ್ಞಾನದಿಂದ ಕೂಡಿದವರಾಗಿ ನಾವು ಯೇಸುವನ್ನು ಪ್ರತಿನಿಧಿಸಲಿಕ್ಕೆ ಸಾಕ್ಷಿಗಳಾಗಿ, ನಾವು ಈ ಲೋಕಕ್ಕೆ ಬೆಳಕಾಗಿ ನಾವೇನು ಮಾಡಬೇಕು, ನಾವು ಇರಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯ. ಆದ್ದರಿಂದ ಆವಾಗ ನಮ್ಮ ಜೀವಿತದಲ್ಲಿ ನೋಡ್ತೇವೆ, ನಾವು ಕೀರ್ತನೆಗಳಿಂದಲೂ ಹಾಡುಗಳಿಂದಲೂ ಏನು ಮಾಡ್ತೀವಿ, ನಾವು ಯಾವಾಗಲೂ ಸ್ತೋತ್ರ ಹೇಳ್ತಾ ನಮ್ಮ ಜೀವಿತವೇ ಒಂದು ಆರಾಧನೆ ಆಗಿರ್ತದೆ. ಸೇರುವಾಗ ಮಾತ್ರವಲ್ಲ, ನಮ್ಮ ಜೀವಿತವೇ ಒಂದು ಆರಾಧನೆ ಆಗಿರ್ತದೆ. ಪ್ರೈಸ್ ಗಾಡ್. ಆವಾಗ ನಮ್ಮ ಜೀವಿತ ಏನಾಗ್ತದೆ, ದೇವರಿಗೆ ಒಂದು ಮೆಚ್ಚುಗೆಯಾಗಿ, ಒಂದು ಮಹಿಮೆ ಉಳ್ಳದ್ದಾಗಿ, ಫಲ ಕೊಡುವಂಥ ಜೀವಿತ ಆಗಿ ಮಾರ್ಪಡಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಆದ್ದರಿಂದ ಈ ವಾಕ್ಯದ ಪ್ರಕಾರವಾಗಿ ಕ್ರಿಸ್ತನ ವಾಕ್ಯಗಳನ್ನು ನಾವೇನು ಮಾಡೋಣ, ನಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸಿಸುವಂತೆ ದೇವರು ಸಹಾಯ ಮಾಡಲಿ. ಹೀಗೆ ಮಾಡುವಾಗ ನೋಡ್ರಿ, ಯೆಹೋಶುವನ ಗ್ರಂಥ ಅದರಲ್ಲಿ 1ನೇ ಅಧ್ಯಾಯ 8ನೇ ವಚನ ಯೆಹೋಶುವನಿಗೆ ಹೇಳುವಂಥದ್ದೇನು, ಈ ಧರ್ಮಶಾಸ್ತ್ರವೆಲ್ಲ ನಿನ್ನ ಬಾಯಲ್ಲಿರಲಿ, ಅದನ್ನು ಹಗಲು ಧ್ಯಾನಿಸು, ಕೈಗೊಂಡು ನಡಿ, ಹೀಗೆ ಮಾಡಿದರೆ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ ಮತ್ತು ಕೃತಾರ್ಥನಾಗುವಿ. ನೋಡಿ, ಬಾಯಲ್ಲಿ ಇರಬೇಕು ವಾಕ್ಯಗಳು, ನಮಗೆ ಬಾಯಲ್ಲಿ ಬರಬೇಕು ಅಂತ ಹೇಳಿದರೆ ಪ್ರೈಸ್ ಕೊಡೋದು ಮೊದಲು ನಮ್ಮ ಹೃದಯಗಳಲ್ಲಿ ವಾಸ ಮಾಡಬೇಕು. ಆವಾಗ ನಮ್ಮ ಬಾಯಲ್ಲಿ ಬರುವಂಥ ವಾಕ್ಯ ಅದು ಪರಿಣಾಮಕಾರಿಯಾಗಿರ್ತದೆ ಮತ್ತು ಫಲವನ್ನು ಕೊಡುವಂಥದ್ದಾಗಿದೆ. ಪ್ರೈಸ್ ಕೊಡೋ. ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕು, ಕೀರ್ತನೆಗಳು 1ನೇ ಅಧ್ಯಾಯದಲ್ಲಿ ಹೇಳುವ ಹಾಗೆ
ಅವನು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಹಗಲಿಳು ಧ್ಯಾನಿಸುವನು. ಅವನು ಎಷ್ಟೋ ಧನ್ಯನು. ಅವನು ಏನು ಮಾಡ್ತಾನಂತೆ, ಆ ನದಿಯ ಬಳಿಯಲ್ಲಿ ಇರುವ ಮರಕ್ಕೆ ಹೋಲಿಕೆಯಾಗಿ ಅವನು ಸದಾ ಫಲವನ್ನು ಕೊಡ್ತಾ ಅವನು ಹಚ್ಚ ಹಸುರಾಗಿ ದೇವರಿಗೆ ಪ್ರೈಸ್ಗಾಡ. ಎಂಥ ಈ ಲೋಕದಲ್ಲಿ ಬರಗಾಲ, ಬಿರುಗಾಳಿ, ಹೋರಾಟ, ಅಲೆಗಳು, ಪ್ರೈಸ್ಗಾಡ್, ಸಂಕಟಗಳು ಇದ್ದರೂ ಕೂಡ ಅದೇನು ಮಾಡೋಕ್ಕಾಗಲ್ಲ. ಅಂಥ ವ್ಯಕ್ತಿಯನ್ನು ಸೋಲಿಸ್ಲಿಕ್ಕೆ ಆಗೋದಿಲ್ಲ. ಒಂದೊಂದು ಏನಾಗಿದೆ, ಜಯಕರವಾದ ಒಂದು ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಪ್ರೈಸ್ ಗಾಡ್, ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿರೋ ಪ್ರಕಾರ ಕ್ರಿಸ್ತನ ವಾಕ್ಯಗಳು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ ಪ್ರಿಯರೇ. ಈ ವಾಕ್ಯಗಳಲ್ಲಿ ಜೀವವಿದೆ, ಕಾರ್ಯ ಸಾಧಿಸುವಂಥ ಶಕ್ತಿ ಇದೆ. ಇದು ನಮ್ಮನ್ನು ರೂಪಾಂತರ ಮಾಡ್ತದೆ, ಸಕಲ ಜ್ಞಾನದಿಂದ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡ್ತದೆ. ಪವಿತ್ರಾತ್ಮ ಭರಿತರಾಗಿ ನಾವು ಈ ಲೋಕದಲ್ಲಿ ಸಾಕ್ಷಿಗಳಾಗಿ ಆ ದೇವರಿಗೆ ಮಹಿಮೆ ತರುವಂಥವರಾಗಿ, ಶಿಷ್ಯರಾಗಿ, ಅಷ್ಟು ಮಾತ್ರವಲ್ಲ ಅನೇಕ ಶಿಷ್ಯರನ್ನು ಉಂಟು ಮಾಡಲಿಕ್ಕಾಗುವಂತೆ ದೇವರು ನಮ್ಮನ್ನು ಉಪಯೋಗಿಸ್ತಾನೆ ಪ್ರಿಯರೇ. ಆದ್ದರಿಂದ ಈ ವಾಕ್ಯದ ಪ್ರಕಾರವಾಗಿ ದೇವರು ಧಾರಾಳವಾಗಿ ನಮ್ಮನ್ನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯಾದ ದೇವರೇ, ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಕರ್ತನೆ, ನಿನ್ನ ವಾಕ್ಯಗಳನ್ನು ನಾವು ಸಮೃದ್ಧಿಯಾಗಿ ನಮ್ಮ ಹೃದಯದಲ್ಲಿ ದೇವರೇ ಅವುಗಳನ್ನು ಸ್ವಾಮಿ ನೆಲೆಸುವಂತೆ, ಅವುಗಳ ಪ್ರಕಾರ ನಾವು ಜೀವಿಸುವಂತೆ ಸಹಾಯ ಮಾಡ್ರಿ. ಈ ಸಂದೇಶವನ್ನು ನೋಡುತ್ತಿರುವಂಥವ್ರನ್ನು ಕೂಡ ಆಶೀರ್ವದಿಸಲಿ. ನಿನ್ನ ವಾಕ್ಯಗಳು ಅವ್ರಲ್ಲಿ ಹೇರಳವಾಗಿ ಸಮೃದ್ಧಿಯಾಗಿ ವಾಸಿಸಲಿ, ನೆಲೆಸಲಿ. ಅದಕ್ಕೆ ವಿಧೇಯರಾಗಿ ಕೈಗೊಂಡು ದೇವರೇ ಅಪ್ಪ ಉಪದೇಶಕರಾಗಲಿ ಅಪ್ಪ ಕರ್ತನೆ ಸ್ತೋತ್ರ ಸ್ವಾಮಿ, ಶಿಷ್ಯರಾಗಲಿ ದೇವರೇ, ನಿನ್ನ ನಾಮದ ಮಹಿಮೆಗಾಗಿ ಜೀವಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಪರಲೋಕದ ಜೀವವುಳ್ಳ ತಂದೆಯೇ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.